ರೋಹನ್ ಅವರೇ ಕೊಡ್ರಿ, ಯಾರು ಮಾತಾಡ್ರ ಲೈವ್ನಾಗ ಕೊಡ್ತಾರೆ ಈಗ. ಹಲೋ ನಮಸ್ಕಾರ ಸರ್. ಕೊಡ್ರಿ, ಮಾತಾಡ್ರಿ. ಹಾ ನಮಸ್ಕಾರ, ಮಾತಾಡ್ರಿ. ಓಕೆ ಹೇಳ್ರಿ, ಲೈವ್ನಾಗ ನೀವೇನು ಹೇಳೋದು ಹೇಳ್ರಿ ಈಗ. ಹೌದು, ಇಲ್ಲಿ ಏನಂತಂದ್ರೆ ವಿಷಯ ಹೇಳಿ. ಈಗ ಒಂದು ದುರ್ಭಾಗ್ಯ ಏನು ಅಂತಂದ್ರೆ, ಹಾ ಇವೊಂದು ನಮ್ಮ ಕೋಲಾರ ಕಾನ್ಸ್ಟಿಟ್ಯೂನ್ಸಿ ಬಂದ್ಬಿಟ್ಟು ರಿಸರ್ವ್ ಕಾನ್ಸ್ಟಿಟ್ಯೂನ್ಸಿ. ಹಾ ಇಲ್ಲಿ ನಮ್ಮ ಅಂಬೇಡ್ಕರ್ ಜಿ ಅವ್ರು ಕೊಟ್ಟಿರ್ತಕ್ಕಂತ ಅವಕಾಶಗಳನ್ನ ಕಲ್ಪಿಸ್ಕೊಂಡ್ಲಿ ಅಂತ ಹಾ ಒಂದು ಅವಕಾಶ ಕೊಟ್ಟಿದ್ದಾರೆ. ಹಾ ಅಂತ ಅವಕಾಶನ ಉಪಯೋಗ ಪಡಿಸ್ಕೊಂಡು ಇವತ್ತು ಅಧಿಕಾರ ಚುಕ್ಕಾಣಿಯಲ್ಲಿ ಇರ್ತಕ್ಕಂಥ MP ಅವರು ಹಾ ಅದೇ ಒಂದು ಸಂವಿಧಾನಕ್ಕೆ ಬೆಲೆ ಕೊಡದೆ ಹಾ ರಾಜಕೀಯ ಪುಂಡಾಟಿಕೆ ಮಾಡಿರ್ತಾರೆ. ಹಾ ಸಂವಿಧಾನ ಸುಡ್ತಾನೆ ಅಂತಾರಲ್ಲ ಅನಂತಕುಮಾರ್ ಹೆಗಡೆ ಎಂ ಪಿ ಸುಮ್ಮನೆ ಇವನು ಸುಮ್ಮನದಾನೆ ನಂಗಾರ ಇವನು ಈ MP ಮುನಿಸ್ವಾಮಿ. ಹೌದು ಸರ್. ಈಗ ಇವರು ಕಂಟೆಂಪ್ಟ್ ಆಫ್ ಸುಪ್ರೀಂ ಕೋರ್ಟ್ ಮಾಡಿ ನಮ್ಮ ಅಂಬೇಡ್ಕರ್ ಜಿ ಅವ್ರು ಬರ್ತಿರ್ತಕ್ಕಂಥ ಸಂವಿಧಾನಕ್ಕೇನೆ ಧಕ್ಕೆ ತಂದಿರ್ತಾರೆ. ಹೌದೌದು. ಇವ್ರ ಮೇಲೆ ಖಂಡಿತ ಒಂದು ಕಾನೂನು ಕ್ರಮ ತಗೊಳ್ದೇ ಇದ್ರೆ ಇದು ಇಡೀ ಒಂದು ಏನು ಇವತ್ತು ನ್ಯಾಯಾಂಗನ ತೋರ್ಪಡಿಕೆ ತೋರಿಸ್ತಾ ಇದ್ದೀರಾ, ನ್ಯಾಯಾಂಗದ ಮೇಲೆ ಏನ್ ಭರವಸೆ. ಹೌದೌದು, ನ್ಯಾಯಾಂಗದ ಮೇಲೆ ಅನುಮಾನ ಬರ್ತದೆ ಇವನು ಮಾಡಿರೋದು, ಇವನು ಹೇಳಿರ ಹೇಳಿಕೆ. ಈಗ ನಿಮ್ಮ ಒಂದು ವಕೀಲರು ಏನಿದ್ದಾರೆ ದಯವಿಟ್ಟು ಈ ವಿಷಯದಲ್ಲಿ ನ್ಯಾಯ ಕೊಡಿಸ್ಬೇಕು. ಇಲ್ಲ ಅಂತಂದ್ರೆ ಈ ಕಾರ್ಯಾಂಗ, ನ್ಯಾಯಾಂಗ, ಶಾಸಕಾಂಗ ಇದೆಲ್ಲ ಏನಿದೆ ಉಲ್ಟಾ ಪಲ್ಟಾ ಆಗ್ಬಿಡುತ್ತೆ ಸರ್. ಹೌದೌದು. ನಾಳೆ ದಿನ ಯಾರು ಅಧಿಕಾರದಲ್ಲಿ ಇದಾರೋ ಅವ್ರ ನ್ಯಾಯಾಂಗನ ಒಂದು ಕೇವಲವಾಗಿ ಮಾತಾಡುವಂತ ಅವಕಾಶಗಳು ಜಾಸ್ತಿ ಇರುತ್ತೆ. ಇಲ್ಲ, ಕಣ್ಣಿಗೆ ಕಾಣೋದಿಲ್ಲ ಇವ್ರಿಗೆ. ಸಂವಿಧಾನ ಸುಡ್ತಾನೆ ಅನ್ಬೇಕಾರ ಅವನು. ಆ MP ಸಂವಿಧಾನ ಸುಡ್ತಾನೆ ಅಂದ್ರೆ ಇವರು ರಿಸರ್ವೇಶನ್ ಇಂದ ಬಂದಿರೋರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಂತ ರಿಸರ್ವೇಶನ್ ಇಂದ ಬಂದಿರೋರು ಸುಮ್ಮನದಾರ ಅಂದ್ರೆ ಇವರು ರಿಸರ್ವೇಶನ್ ಇಂದ MP MLA ಸೀಟು ಮತ್ತು ನೌಕರಿ ಎಲ್ಲ ತಡ್ಕೊಂಡು ಇದೇ ಸಂವಿಧಾನ ಸುಡ್ತವೆ ಅಂದ್ರೆ ಶ್ರೀರಾಮುಲು ಇವರು ಸುಮ್ಮನದಾರ ಅಂದ್ರೆ ಏನಿದ್ರ ಅರ್ಥ ಹೇಳಿ, ಮಾತಾಡಿ. ಇನ್ನೊಂದು ಬೇಜಾರಿನ ಸಂಗತಿ ಏನಂದ್ರೆ ಇದು ಬರೀ ಒಂದು ಕಂಟೆಂಪ್ಟ್ ಆಫ್ ಕೋರ್ಟೇ ಅಲ್ಲ. ಇದು 100% ವಕೀಲರ ಒಂದು ಸ್ವಾಭಿಮಾನದ ಪ್ರಶ್ನೆ. ಇವತ್ತೇನು ನ್ಯಾಯಾಂಗದ ಅಸ್ಮಿತೆ ಉಳಿಬೇಕಾದ್ರೆ ವಕೀಲರೆಲ್ಲ ಒಂದಾಗಿ ನ್ಯಾಯ ಉಳಿಸ್ಬೇಕಾಗಿ ರಾಜ್ಯದ ಒಂದು ಜವಾಬ್ದಾರಿ ತಗೊಂಡು ಸಂವಿಧಾನ ಎತ್ತಿ ಹಿಡಿಯುವಂತ ಪರಿಸ್ಥಿತಿ ಇವತ್ತು ಬಂದಿದೆ. ಹೌದೌದು. ಇದಕ್ಕೆ ದಯವಿಟ್ಟು ನಿಮ್ಮಂತವರು ನ್ಯಾಯ ಕೊಡಿಸ್ಬೇಕು. ಇಲ್ಲ, ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ನಾವು ಒಬ್ಬರು ಸುಮ್ಮನಿರೋದಿಲ್ಲ. ಸಂವಿಧಾನಕ್ಕೆ ಧಕ್ಕೆ ಬಂದ್ರೆ ನಾವು ಸುಮ್ಮನಿರೋದಿಲ್ಲ. ಈ ದೇಶದ ಕಾನೂನು, ಈ ದೇಶದ ಸಂವಿಧಾನವನ್ನ ಎಲ್ಲರೂ ಮುಚ್ಚಿಕೊಂಡು ಒಪ್ಪಬೇಕು. ಯಾವನ್ನಾರ ಗೂಡ್ಸೆ ಪಾಡ್ಸೆ ಸಾವರ್ಕರ್ ತಂದ್ರೆ ನಾವು ಕೇಳೋದಿಲ್ಲ, ನಾವು ಇವನ್ನೆಲ್ಲ ಕೇಳೋದಿಲ್ಲ. ಒಂದು ಬೀದಿಗೆ ಹೆಸರಿಡಕ್ ಬಿಟ್ಟಿಲ್ಲ ಬೆಂಗಳೂರು ನಮ್ಮ ಸಂಘಟನೆಗಳು. ನಮ್ಮ ಸಂಘಟನೆದವರು, ನಮ್ಮ ಜನ ಅಷ್ಟು ಸ್ಟ್ರಾಂಗ್ ಅದಾರೆ. ಇವರು ಆರಿಸಿ ಬರೆಯುವವರಿಗೂ ಇದನ್ನ ಸಂವಿಧಾನದ ಬಗ್ಗೆ ಒಂದು ಚಕಾರ ಎತ್ತಲಿಲ್ಲ, ಗೂಡ್ಸಿನ ಬಗ್ಗೆ ಚಕಾರ ಎತ್ತಲಿಲ್ಲ. ಇವತ್ತು ಅಧಿಕಾರ ಬಂದ ಮೇಲೆ ಹೆಂಗ ನಾವು ಮನೆಗೆ ಹೊಂಟದವೆ ಅಂದು ಗೂಡ್ಸೆನ ಓಲೈಸ್ತಾರೆ, ಇವನು ಓಲೈಸ್ತಾರೆ. ಸಾವರ್ಕರ್ ಯಾರ್ರಿ ಅವನು? ನಮ್ಮ ಕರ್ನಾಟಕ ಏನ್ ಮಾಡೇನ್ರಿ ಅವನು? ಗಾಂಧೀಜಿ ಕೊಲೆ ಮಾಡಿಸ. ಇವತ್ತು ದೇಶಕ್ಕೆ ಸ್ವಾತಂತ್ರ್ಯ ತಂದು ಕೊಟ್ಟನು. ನೇಕಾರರಿಗೆ ಚರಕವನ್ನ ನೂಲಿ ಸ್ವದೇಶ ಬಟ್ಟಿಯನ್ನ ತೊಡಲಿಕ್ಕೆ ಹೇಳಿದಂತ ಒಬ್ಬ ಗಾಂಧೀಜಿ ರಾಷ್ಟ್ರಪಿತ. ನಮ್ಮ ಕೋರ್ಟ್ನೆ ನಾವು ನ್ಯಾಯಾಂಗದ ಹಾಕ್ಕೊಂಡದವಿ. ಆ ನ್ಯಾಯಾಂಗದ ಹೋಗಿ ನ್ಯಾಯಾಂಗವನ್ನು ಅಪಚಾರ ಮಾಡ್ಬೇಕು ಅಂತ ಸುಳ್ಳು ಹೇಳಿದಾನೆ ಇವನು ಮುನಿಸ್ವಾಮಿ ಸುಳ್ಳು ಹೇಳಿ ನಮ್ಮ ನ್ಯಾಯಾಂಗದ ಮೇಲೆ, ನಮ್ಮ ವಕೀಲರ ಮೇಲೆ ಕಲ್ಲು ಒಗದ್ದಾನವನು. ಅವನ ಬಗ್ಗೆ ಈ ಕರೋನಾ ಇಲ್ಲದ್ರೆ ನಾವೀಗ ಪ್ರತಿಭಟನೆ ರೋಡಿಗೆ ಬಂದು ಪ್ರತಿಭಟನೆ ಮಾಡ್ತಿದ್ವಿ. ಕರೋನಾ ಇದೆ, ಆದ್ರಿಂದ ನಾವು ಸಾಮಾಜಿಕ ಒಂದು ಅಂತರ ಕಾಯ್ಕೊಳ್ಳೋ ಒಂದು ಸಂಬಂಧ ಇರೋದ್ರಿಂದ ನಾವು ವಕೀಲರ ಮೀಟಿಂಗ್ ಮಾಡೋಕ್ಕಾಗೋದಿಲ್ಲ. ಈ ಕರೋನಾದ ಒಂದು ಹಾವಳಿ ಮುಗಿಲಿ. ಇದು ಏನೋ ಹೇಳ್ತಾರಲ್ಲ, ಇದ್ರಾಗ ಜಾತ್ರೆ, ಎಲ್ಲಮ್ಮನ ಜಾತ್ರೆ ಏನೋ ಮಾಡಿದ್ರು, ಕಂಡರ್ ಲಗ್ನದಾಗ ಏನೋ ಯಾವನ್ನ ಉಪಚಾರ ಮಾಡಿದ್ರು ಅನ್ನಂಗೆ ಮುನಿಸ್ವಾಮಿ ತೊಳಕಣಕ್ ಬಂದಾನ. ಇಲ್ಲಿ ಕರೋನಾ ಕಂಟ್ರೋಲ್ ಇಲ್ಲ, ಇವತ್ತು ನನ್ನ ಕೈಲಿ ಆಗೋದಿಲ್ಲ ಅಂತ ಶ್ರೀರಾಮುಲು ಹೇಳಿದ್ದಾರೆ. ಇವನು ಯಾರ್ರಿ? ಇವನು ಮುನಿಸ್ವಾಮಿ. ಇವನು ಸರಿಯಾದ ಕ್ರಮ ತಗೊಂಡ್ರಲ್ಲಿ, ಸರಿಯಾದ ಬುದ್ಧಿ ಕಳಿಸ್ರಿ ನೀವಲ್ಲಿ. ನೀವು ಎದಕ್ಕದೀರಿ ಅಲ್ಲಿ ಸ್ಥಳೀಯರ ಇನ್ನೂ ಮಾತಾಡ್ತಾರೆ. ಮುಗಿತಾ ನಿಮ್ದು?